ಹೆಲೋ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ಕ್ಲಾಸ್ 10ನ ಜಿಯೋಗ್ರಫಿ ಪಾರ್ಟ್ನ ಇಂಡಿಯಾ ಸೀಸನ್ ಈ ಲೆಸನ್ನ ಸೀಸನ್ಸ್ ಮತ್ತು ಯಾವ ಯಾವ ಮಂತ್ನಲ್ಲಿ ಯಾವ ಸೀಸನ್ಸ್ ಬರುತ್ತೆ ಇದನ್ನು ಟ್ರಿಕ್ ಮುಖಾಂತರ ನೋಡೋಣ. ನಾರ್ಮಲಿ ನಾವು ಸಣ್ಣವರಿದ್ದಾಗ ಇದನ್ನೆಲ್ಲ ಓದಿದ್ವಿ, ಆದರೂ ಕೂಡ ಸಡನ್ನಾಗಿ ಕೇಳಿದರೆ ಯಾವ ಮಂತಲ್ಲಿ ಯಾವ ಸೀಸನ್ ಬರುತ್ತೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಸೊ ಅದಕ್ಕೆ ಇದನ್ನು ಯಾವ ರೀತಿ ಟ್ರಿಕ್ ಮುಖಾಂತರ ನೆನಪಿನಲ್ಲಿಟ್ಕೊಳ್ಳೋದನ್ನು ಇವತ್ತು ಈ ಕ್ಲಾಸ್ನಲ್ಲಿ ಹೇಳ್ತೀನಿ. ಫಸ್ಟ್ ಬಂದುಬಿಟ್ಟು ಸಮ್ಮರ್ ಸೀಸನ್. ಇದು ಮಾರ್ಚಿಂದ ಮೇವರೆಗೆ ಇರುತ್ತೆ. ಇದರ ಟ್ರಿಕ್ ನೋಡೋದಾದರೆ, ಸಮ್ಮರ್ನಲ್ಲಿ ಜಾಸ್ತಿ ಮಕ್ಕಳು ಐಸ್ ಕ್ರೀಮನ್ನು ತಿನ್ನೋಕ್ಕೆ ಇಷ್ಟಪಡ್ತಾರೆ. ಸೊ ಐಸ್ ಕ್ರೀಮ್ ಹೇಗಿರುತ್ತೆ, ಯಮ್ಮಿ ಆಗಿರುತ್ತೆ ಅಲ್ಲ. ಸೊ ಮಾರ್ಚ್ ಟು ಮೇ ಯಮ್ ಆಗಿರುತ್ತೆ. ಮಾರ್ಚ್ ಟು ಮೇ ಇದು ಸಮ್ಮರ್ ಸೀಸನ್. ಯಮ್ ಬಂದರೆ ಮಾರ್ಚ್ ಟು ಮೇ ಇದು ಸಮ್ಮರ್ ಸೀಸನ್ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್. ಇದನ್ನು ರೇನಿ ಸೀಸನ್ ಅಂತಲೂ ಕರಿತೀವಿ. ಇದು ಜೂನ್ ಟು ಸೆಪ್ಟೆಂಬರ್ವರೆಗೆ ಇರುತ್ತೆ. ರೇನಿ ಸೀಸನ್ನಲ್ಲಿ ಮಳೆ ಯಾವ ರೀತಿ ಬೀಳುತ್ತಂದರೆ ಜೂನ್ ಬೀಳುತ್ತೆ ಸ್ಟಾರ್ಟಿಂಗ್, ಆಮೇಲೆ ಸಪಾನೇ ಬೆಳೆಯುತ್ತೆ ಅಲ್ಲ. ಅಥವಾ ರೇನಿ ಸೀಸನ್ನಲ್ಲಿ ಜೂನ್ ಮಳೆ ಬೀಳುತ್ತೆ. ಆವಾಗ ನಾವು ಸ್ವೆಟರ್ ಹಾಕ್ಕೊಂಡು ಮನೇಲಿ ಇರ್ತೀವಿ ಅಂತಲೂ ಅನ್ಬಹುದು. ಅಂದರೆ ಜೂನ್ ಟು ಸೆಪ್ಟೆಂಬರ್ ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್, ರೇನಿ ಸೀಸನ್ ಅಂತಲೂ ಕರಿತೀವಿ. ಥರ್ಡ್ ಮಂತ್ ರಿಟ್ರೀಟಿಂಗ್ ಮಾನ್ಸೂನ್ ಸೀಸನ್. ಇದು ಅಕ್ಟೋಬರಿಂದ ನವೆಂಬರ್ವರೆಗಿರುತ್ತೆ. ಆ್ಯಂಡ್ ಇದನ್ನು ಹಿಂತಿರುಗುವ ಮಾನ್ಸೂನ್ ಅಂತಲೂ ಕರೀತಾರೆ. ರಿಟ್ರೀಟಿಂಗ್ನಲ್ಲಿ ಟ್ರೀಟ್ ಅನ್ನೋ ಪದ ಕೇಳಿ ಬರ್ತಾ ಇದೆ. ನಾವು ಸಡನ್ನಾಗಿ ಯಾರಿಗಾದರೂ ಟ್ರೀಟ್ ಕೊಡಿ ಅಂತಂದರೆ ಅವರು ಓ ನೋ ಅಂತಾರೆ. ಓ ಅಂದರೆ ಅಕ್ಟೋಬರ್, ನೋ ಅಂದರೆ ನವೆಂಬರ್. ಇದು ಟ್ರಿಕ್ ಆಗಿರುತ್ತೆ. ರಿಟ್ರೀಟಿಂಗ್ ಮಾನ್ಸೂನ್ ಸೀಸನ್ ಅಕ್ಟೋಬರ್ ಟು ನವೆಂಬರ್. ಒಂದು ವಿಂಟರ್ ಸೀಸನ್. ಇದು ಡಿಸೆಂಬರಿಂದ ಫೆಬ್ರವರಿವರೆಗೂ ಇರುತ್ತೆ. ನಮಗಿಲ್ಲಿ ವಿಂಟರ್ ವರ್ಡ್ನಲ್ಲಿ ವಿನ್ ಎಂಬ ಪದ ಕೇಳಿ ಬರ್ತಾ ಇದೆ. ವಿನ್, ಯಾರು ವಿನ್ ಆಗಿರ್ತಾರೆ ಅವರು ಡಿಸೆಂಟ್ ಆಗಿರ್ತಾರೆ ಮತ್ತು ಫ್ಯಾಬ್ನಲ್ಲಿ ಇರ್ತಾರೆ. ಅಂದರೆ ವಿನ್ ಆದವರು ಡಿಸೆಂಟ್ ಆಗಿರ್ತಾರೆ. ಡಿಸೆಂಟ್ ಅಂದರೆ ಡಿಸೆಂಬರ್ ಮತ್ತು ಫ್ಯಾಬ್ನಲ್ಲಿರ್ತಾರೆ. ಫ್ಯಾಬ್ ಅಂದರೆ ಫೆಬ್ರವರಿ. ಇದು ಟ್ರಿಕ್ ಆಗಿರುತ್ತೆ. ಸೊ ಹೀಗೆ ನಾವು ಸೀಸನ್ಸನ್ನು ಟ್ರಿಕ್ ಮುಖಾಂತರ ಈಸಿಯಾಗಿ ನೆನಪಿನಲ್ಲಿಟ್ಟುಕೊಳ್ಳೋದು. ಇದರ ಬೇಸ್ ಮೇಲೆ ಯಾವುದೇ ಥರ ಕ್ವಶನ್ಸ್ ಬಂದ್ರೂ ನಾವು ಈಸಿಯಾಗಿ ಅಟೆಂಪ್ಟ್ ಮಾಡಬಹುದು.